ಮೂವಿ ಅಂತ ಅನ್ನಿಸ್ತಾನೆ ಇಲ್ಲ. ಎಡಿಟಿಂಗ್ ಆಗಲಿ, ಫೈಟಿಂಗ್ ಆಗಲಿ, ಅವ್ರ ಆ್ಯಕ್ಷನ್ ಆಗಲಿ, ಸಾಂಗ್ಸ್ ಅಂತೂ ತುಂಬ ಚೆನ್ನಾಗಿದೆ. ಸ್ಕೂಲ್ ಎಲ್ಲ ತುಂಬ ಚೆನ್ನಾಗಿದೆ. ಇದರಿಂದ ಈ ಮೂವಿಯಿಂದ ಒಳ್ಳೆ ಮೆಸೇಜ್ ಇದೆ. ಸೊ ಫಸ್ಟ್ಲಿ ಎಲ್ಲ ಕಂಗ್ರ್ಯಾಚುಲೇಷನ್ಸ್. ಜೈ ಧೀರ ಭಗತ್ ರಾಯ್, ಜೈ ಧೀರ ಭಗತ್ ರಾಯ್. ಅದೇ ರೈತರು ನಮ್ಮ ದೇಶದ ಬೆನ್ನೆಲುಬಾಗಿದ್ದಾರಲ್ಲ, ಅವ್ರಿಗೆ ಸಪೋರ್ಟ್ ಮಾಡಿ ಹೊಲ ಎಲ್ಲ ಸಿಗಬೇಕು ಅಂತ ಹೆಲ್ಪ್. ಫಸ್ಟ್ ಆಫ್ ಆಲ್ ಹೇಳಬೇಕು ಅಂದರೆ ಸಿನಿಮಾ ಸೂಪರ್ ಹಿಟ್. ಎಲ್ಲ ರೈತರಿಗೋಸ್ಕರ ಹೆಲ್ಪ್ ಮಾಡಿ. ಮತ್ತು ನಮ್ಮ ಅಂಬೇಡ್ಕರ್ ಅವ್ರ ಸತ್ಯ ದಿವಸ ಇದನ್ನು ರಿಲೀಸ್ ಮಾಡಿದಾರಲ್ಲ, ಸೊ ಆ್ಯಕ್ಟ್ಸ್ ಆಫ್ ಫಾರರ್. ಥ್ಯಾಂಕ್ ಯು. ಮೂವಿ ಬಗ್ಗೆ ಹೇಳಬೇಕು ಅಂದರೆ ತುಂಬ ಒಳ್ಳೆ ಕಂಟೆಂಟ್ ಮೂವಿ ಮಾಡಿದ್ದಾರೆ, ಇಷ್ಟ ಆಯಿತು. ಆ್ಯಂಡ್ ಯೂತ್ಸ್ ಎಲ್ಲ ಇಂಥ ಮೂವೀಸ್ ನೋಡಬೇಕು. ಇದರಲ್ಲಿ ತುಂಬ ಒಳ್ಳೆ ಕಂಟೆಂಟ್ ಇರೋದ್ರಿಂದ ಯೂತ್ಸ್ ನೋಡಿದ್ರೆ ತುಂಬ ಒಳ್ಳೆಯದು. ಆ್ಯಂಡ್ ಜಾತಿ ಭೇದ ಭಾವ ಆಗಿರ್ಬೋದು, ರೈತರ ಪರವಾಗಿ ಆಗಿರ್ಬೋದು, ತುಂಬ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ. ಆಲ್ ದ ಬೆಸ್ಟ್ ಫಾರ್ ದ ಟೀಮ್. ಥ್ಯಾಂಕ್ ಯು. ಕನ್ನಡದಲ್ಲೇ ಹೇಳಬೇಕಂದ್ರೆ ಅದ್ಭುತ ಮೂವಿ, ಅಲ್ಲಿದ್ದು ಅತ್ಯದ್ಭುತ ಮೂವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಇಂಥ ಒಳ್ಳೆ ಮೂವಿ ಅಂದ್ರೆ ಅದು ಇವರು ನೋಡಿದ್ರೆ ಹೆಂಗೆ ಕಾಣಿಸ್ತಾರೆ ಅಂದ್ರೆ ಫಸ್ಟ್ ಮೂವಿ ಅಲ್ಲ ಇದು ಎಕ್ಸ್ಪೀರಿಯನ್ಸ್ ಪರ್ಸನ್ ಮಾಡ್ತಕ್ಕಂಥ ಮೂವಿ ಇದು ಅಂತ ಹೇಳ್ತೇನೆ ನಾನು. ಮತ್ತು ಇದು ನಮ್ಮ ಬೇರೆ ಬೇರೆ ಲ್ಯಾಂಗ್ವೇಜಸ್ ಫಿಲ್ಮ್ ನೋಡೋಕ್ಕಿಂತ ಮತ್ತು ಅದು ಫಿಲ್ಮ್ಸ್ ಬೇರೆ ಬೇರೆ ರೀತಿ ಇರ್ತಾವೆ. ಅದರೊಳಗೆ ಈ ಯುವಕರು ಏನಾದ್ರು ನೋಡಿ ಈ ಜಗತ್ತೊಳಗೆ ಇವ್ರ ಫಿಲ್ಮ್ ಮತ್ತು ಈ ಫಿಲ್ಮ್ ನೋಡ್ಬೇಕಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇವ್ರಿನ್ನ ಇದೊಂದೇ ಫಿಲ್ಮ್ ಅಲ್ಲ, ಇನ್ನೂ ನಮ್ಗೆ ಇವ್ರು ಯಾವ ಫಿಲ್ಮ್ ಮಾಡಿದ್ರು ನಾವು ನೋಡೋದು ಬಿಡಂಗಿಲ್ಲ. ನಾವೇ ಫಸ್ಟ್ ನೋಡ್ತೀವಿ ಇವ್ರ ಮೂವಿ ಅಂತ ಹೇಳ್ತೀನಿ ನಾನು. ಸಿನಿಮಾ ಸೂಪರ್ ಹಿಟ್ ಆಗಿದೆ. ಸಿನಿಮಾ ಅಂತೂ ಯಾವುದೋ ಒಂದು ಕಾನೂನಿನ ಬಗ್ಗೆ ದೊಡ್ಡವರಾಗಲಿ ದುಡ್ಡು ಇದ್ದವ್ರು ಅಷ್ಟೇ ಮುಂದೆ ಹೋಗೋಕ್ಕಾಗಲ್ಲ. ಕಾನೂನು ಬಗ್ಗೆ ಎಲ್ಲರೂ ಬಗ್ಲೇಬೇಕು. ಅದರಲ್ಲಿ ವಕೀಲರ ಪಾತ್ರ ಮಾಡಿ ನಮ್ಮ ಹೆಣ್ಮಕ್ಳ ಬಗ್ಗೆ ಆಗಲಿ ರೈತರ ಬಗ್ಗೆ ಆಗಲಿ ತಿಳಿಸ್ಕೊಟ್ಟಂಥ ನಮ್ಮ ಭಗತ್ ಸಿಂಗ್ ರಾಯ್ ಅವರಿಗೆ ನನ್ನ ಹೃತ್ಪೂರ್ವಕವಾಗಿ ಧನ್ಯವಾದಗಳು ಹೇಳ್ತೀನಿ. ಅವರು ವಕೀಲರಾಗಿ ಏನು ಕೋರ್ಟ್ನಲ್ಲಿ ರೈತರ ಪರವಾಗಿ ನಮ್ಮ ಬಗ್ಗೆ ಹೇಳಿ ರೈತರನ್ನ ಮುಂದೆ ತಗೋರಿ, ಏನು ದುಡ್ಡದಿಂದ ನಿಮ್ಗೇನು ಆಗಲ್ಲ ಅಂತಂದು ಹೇಳಿದ್ದು ನನಗೆ ಆ ಪಾತ್ರ ಜಗ್ಗಿ ಇಷ್ಟ ಆಯ್ತು. ಅಂಡ್ ಈಗ ಕನ್ನಡ ಸಿನಿಮಾ ಇವತ್ತು ರಿಲೀಸ್ ಆಗಿದೆ, ಇನ್ನು ತೆಲುಗು ಸಿನಿಮಾ ರಿಲೀಸ್ ಆಗಿರೋದ್ರಿಂದ ಥಿಯೇಟರ್ ಪ್ರಾಬ್ಲಮ್ ತುಂಬ ಇದೆ. ಆಸ್ ಎ ಸ್ಟೂಡೆಂಟ್ಸ್ ಆಗಿ ನೀವೇನು ಹೇಳ್ತೀರಾ ಕನ್ನಡ ಸಿನಿಮಾ? ಎಲ್ಲರೂ ನೋಡ್ರಿ, ಬಂದು ಸೂಪರ್ ಹಿಟ್ ಇದೆ. ಭಗತ್ ಸಿಂಗ್ ರಾಯ್ ಅವ್ರಿಗೆ ಭಗತ್ ಸಿಂಗ್ ರಾಯ್ ಅವ್ರಿಗೆ ಭಗತ್ ಸಿಂಗ್ ರಾಯ್ ಅವ್ರಿಗೆ ಭಗತ್ ಸಿಂಗ್ ರಾಯ್ ಅವ್ರಿಗೆ ನಮ್ಮ ತುಮಕೂರು ಹುಡುಗಿಯವ್ರಿಗೆ ಬಜಾರಿ ಹುಡುಗಿಯವ್ರಿಗೆ ಬಜಾರಿ ಹುಡುಗಿಯವ್ರಿಗೆ ಧನ್ಯವಾದ. ತುಮಕೂರು ಹುಡುಗಿ ಸಿನಿಮಾ ಇದು ಆ್ಯಕ್ಚುಲಿ ಎಷ್ಟು ಹೆಮ್ಮೆ ಅನ್ಸುತ್ತೆ ಸರ್? ಆ್ಯಕ್ಚುಲಿ ತುಮಕೂರು ಹುಡುಗಿ ಮಾಡಿರೋ ಮೂವಿ, ಸೊ ನಮಗೆ ಹೆಮ್ಮೆ ಇದೆ. ನಮ್ಮ ತುಮಕೂರಿಂದ ತುಂಬ ಆ್ಯಕ್ಟ್ರುಗಳು ಕನ್ನಡ ಫಿಲ್ಮ್ ಇಂಡಸ್ಟ್ರಿಗೆ ಕೊಡುಗೆ ಕೊಟ್ಟಿದ್ದಾರೆ. ಅದರಲ್ಲಿ ಇವಾಗ ಹೊಸದಾಗಿ ನಮಗೆ ಸುಚಾರಿತಾ ಸಹರಾಜ್ ಹೊಸದಾಗಿ ನಮ್ಮ ಕನ್ನಡ ಫಿಲ್ಮ್ ಲ್ಯಾಂಡ್ಗೆ ಎಂಟ್ರಿ ಕೊಡ್ತಾ ಇದ್ದಾರೆ. ಒಳ್ಳೆ ಆ್ಯಕ್ಟಿಂಗು ತುಂಬ ಚೆನ್ನಾಗಿದೆ. ಇದರಲ್ಲಿರೋ ಯಾವುದೇ ಆ್ಯಕ್ಟ್ರೆಸ್ಗಳನ್ನ ನೋಡಿದ್ರೆ ಇದೇ ಫ್ರೆಶ್ ಮೂವಿ ಅಂತ ಏನು ಅನ್ಸೋದಿಲ್ಲ. ತುಂಬ ಹಳಬರು ಅನಿಸುತ್ತೆ, ತುಂಬ ಎಕ್ಸ್ಪೀರಿಯನ್ಸ್ ಇರ್ತಕ್ಕಂಥ ಆ್ಯಕ್ಟರ್ಸ್ ಅಂತ ಅನಿಸುತ್ತೆ. ಎಸ್ಪೆಷಲಿ ರಾಕೇಶ್ ದಳ್ವಾಯ್ ಅವ್ರ ವಿಚಾರಕ್ಕೆ ಬಂದರೆ ಒಂದು ಕಂಟೆಂಟ್ನ ಹಂಗೆ ಕ್ಯಾರಿ ಔಟ್ ಮಾಡಿದ್ದಾರೆ ಲಾಸ್ಟ್ವರೆಗೂ. ಪ್ರೇಕ್ಷಕರನ್ನ ಹಿಡಿದಿಡೋ ಒಂದು ನಿಟ್ಟಿನಲ್ಲಿ ತುಂಬ ಒಳ್ಳೆ ಅತ್ಯದ್ಭುತವಾದ ಆ್ಯಕ್ಟಿಂಗ್ನ ನಾವು ರಾಕೇಶ್ ದಳ್ವಾಯ್ ಅವರಲ್ಲಿ ನೋಡ್ಬೋದು. ಒಂದು ಓವರಾಲ್ ಆಗಿ ಹೇಳ್ಬೇಕಂದ್ರೆ ಒಂದು ಪ್ರಾಮಿಸಿಂಗ್ ಫಿಲ್ಮ್ ಅಂತ ಹೇಳ್ಬೋದು. ಕನ್ನಡ ಸಿನಿ ಪ್ರೇಕ್ಷಕರಿಗೆ ಒಂದು ಮನರಂಜನೆ ಹಬ್ಬದೂಟ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿ ಬಂದಿದೆ ಮೂವಿ. ಎಂಟೈರ್ ಟೀಮ್ಗೆ ಆಲ್ ದಿ ಬೆಸ್ಟ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು. ಈಗ ಈ ಸಿನಿಮಾ ಕನ್ನಡ ಸಿನಿಮಾಗೆ ನಮ್ಮ ಕರ್ನಾಟಕದಲ್ಲಿ ಆಗಿರುವಂಥ ಧೋರಣೆ ಬಗ್ಗೆ ಕೇಳಿದೆ. ಅಂದರೆ ರಿಲೀಸ್ ಆಗಿದೆ, ಎಷ್ಟೋ ಥಿಯೇಟ್ರ್ ಸಿಕ್ಕಿಲ್ಲ, ಮೈನ್ ಥಿಯೇಟ್ರಲ್ಲಿ. ಎಕ್ಸಾಂಪಲ್ ತುಮಕೂರಲ್ಲೇ ಸಹ ಮೈನ್ ಥಿಯೇಟ್ರ್ ಓಪನ್ ಮಾಡಿದಾಗ ಸಿಕ್ಕಿಲ್ಲ. ಇದು ಲಾಸ್ಟ್ ಲಾಸ್ಟಲ್ಲಿ ಸಿಕ್ಕಿರೋದು ಆ್ಯಕ್ಚುಲಿ. ಏನಕ್ಕೆ ರಿಸಲ್ಟ್ ಗೊತ್ತಾದ್ಮೇಲೆ ಈ ಥರ ಕನ್ನಡ ಸಿನಿಮಾಗೆ ಅನ್ಯಾಯ ಆಗ್ತಿರೋದು ಸರ್ ಇಲ್ಲ. ಒಂದೇನೆಂದರೆ ಅನ್ಯ ಭಾಷೆ ಫಿಲ್ಮ್ಗಳು ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮ ನೆಲದಲ್ಲಿ ಏನೋ ಪ್ರೊಡಕ್ಷನ್ ಆಗ್ತಕ್ಕಂಥ ಇಂಥ ಮೂವಿಗಳಿಗೆ ನಾವು ಅವಕಾಶಗಳನ್ನ ಯಥೇಚ್ಛವಾಗಿ ಕೊಡಬೇಕಾಗತ್ತೆ. ಯಾಕೆಂದರೆ ಬೇರೆ ರಾಜ್ಯದ ಮೂವಿಗಳಿಗೆ ನಾವು ಎಷ್ಟು ಒತ್ತು ಕೊಡ್ತೀವೋ ಅದಕ್ಕಿಂತ ಹೆಚ್ಚಿನ ಒತ್ತು ಕೊಟ್ಟಾಗ ಮಾತ್ರ ನಮ್ಮ ಫಿಲ್ಮ್ ಇಂಡಸ್ಟ್ರಿ ಏನಿದೆ ಇದು ಮುಂದೆ ಬರಲಿಕ್ಕೆ ಸಾಧ್ಯ ಆಗುತ್ತೆ. ಆ್ಯಂಡ್ ಎಸ್ಪೆಷಲಿ ಈ ಥರದ್ದು ಉದಯೋನ್ಮುಖ ನಟರು, ಉದಯೋನ್ಮುಖ ನ್ಯೂ ಜರ್ನಿ ಸ್ಟಾರ್ಟ್ ಮಾಡ್ತಕ್ಕಂಥ ಪ್ರೊಡಕ್ಷನ್ಸ್ಗೆ 100% ಒಂದು ನೆಲೆಗಟ್ಟು ಕಟ್ಕೊಡೋ ನಿಟ್ಟಿನಲ್ಲಿ ಒಂದು ಒಳ್ಳೆಯ ಪ್ರಯತ್ನ ಆಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಎಸ್ಪೆಷಲಿ ಧೀರ ಭಗತ್ ರಾಯ್ ಅಂತ ಬಂದಾಗ ಈ ಥರದ ಮೂವಿಗಳು ಇನ್ನೂ ಯಥೇಚ್ಚಿನ
ಏನೋ ಮಟ್ಟದಲ್ಲಿ ಸೊ ಏನೋ ಬರಬೇಕು. ಯಾಕೆಂದರೆ ಒಂದು ಸಮಾಜಕ್ಕೆ ಒಂದು ಒಳ್ಳೆಯ ನಿದರ್ಶನ ಮಾದರಿಯನ್ನು ನೀಡ್ತಕ್ಕಂಥ ಇಂಥ ಮೂವಿಗಳು ಇನ್ನೂ ಹೆಚ್ಚಿನದಾಗಿ ಬಂದರೆ ನಮ್ಮಂಥ ಅಂದರೆ ಏನು ಯುವಕರೇನಿದ್ದೀವಿ ಅವ್ರಿಗೆ ಮಾದರಿ ಆಗುತ್ತೆ. ಸೊ ಅವರು ಇನ್ಸ್ಪೈರ್ ಆಗ್ತಾರೆ ಈ ಥರ ಮೂವಿಯಿಂದ. ಸೊ ಸಮಾಜದಲ್ಲಿ ಬದಲಾವಣೆ ತರೋ ನಿಟ್ಟಿನಲ್ಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ.